ಇವತ್ತು ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಸುಮಾರು 25 ವರ್ಷದಿಂದ ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗಿ ಮಹಾಮಂಗಳಾರತಿ 8 ಗಂಟೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಆರಂಭ ಆಗಿದೆ. ಸುಮಾರು 15ರಿಂದ 20 ಸಾವಿರ ಜನ ದೇವರ ದರ್ಶನಕ್ಕೆ ಇವತ್ತು ಬರ್ತಾರೆ. ಸುಮಾರು ರಾತ್ರಿ 12 ಗಂಟೆವರೆಗೂ ದೇವರ ದರ್ಶನ ಇರುತ್ತೆ. ನಾಳೆ ಪ್ರಸಾದ ವಿತರಣೆ ಇರುತ್ತೆ. ಸೊ ಎಲ್ಲಾ ಭಕ್ತಾದಿಗಳಿಂದ ದೇವರ ದರ್ಶನ ಮಾಡಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಬೇಕು ಅಂತ ದೇವರಲ್ಲಿ ಎಲ್ಲರಿಗೂ ಭಕ್ತಾದಿಗಳಲ್ಲಿ ಪ್ರಾರ್ಥನೆ. 5 ಗಂಟೆಯಿಂದ 6:30ವರೆಗೂ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಆಮೇಲೆ ಅಲಂಕಾರ ಸೇವೆ, ಆಮೇಲೆ ಮಹಾಮಂಗಳಾರತಿ 8 ಗಂಟೆ ಮಹಾಮಂಗಳಾರತಿ ಆಗಿದೆ. ಆಮೇಲೆ ಪ್ರಸಾದ ವಿತರಣೆ. ಈಗ ಭಕ್ತಾದಿಗಳು ದರ್ಶನಕ್ಕೆ ಬರ್ತಾ ಇದ್ದಾರೆ. ಸುಮಾರು ರಾತ್ರಿ 12 ಗಂಟೆವರೆಗೂ ದರ್ಶನ ಅವಕಾಶ ಇದೆ. ಈ ದೇವಸ್ಥಾನ ಬೇಗೂರು ರೋಡ್ ಅಲ್ಲಿ ಡೆಕ್ಕನ್ ಬಸ್ ಸ್ಟಾಪ್ ಡೆಕ್ಕನ್ ಬಸ್ ಸ್ಟಾಪ್ ಅಲ್ಲಿ ಇರೋದು. 1998ರಲ್ಲಿ ಮಾರ್ಚ್ 12ನೇ ತಾರೀಕಿಗೆ ಈ ದೇವಸ್ಥಾನ ಬೀಗ ಏನು ಕಮಿಟಿಯವರು ಕೊಟ್ಟಿರ್ತಾರೆ. ಹಾಗೆ ಕೆಲವು ಸಮಯ ಪಾಣ್ಯಂ ಅಂತ ಕಂಪನಿಯವರು ದೇವಸ್ಥಾನ ಬೀಗ ಪೂಜೆ ಬಿಟ್ಟು ಕೊಟ್ಟರು. ಆಮೇಲೆ 2004ರಲ್ಲಿ ಸಲಾಪ್ರಿಯ ಗಿರಿಜೇಶ್ ಅವರು ಬಟ್ಟಿಯವರು ಈ ಜಾಗವನ್ನು ಅಪಾರ್ಟ್ಮೆಂಟ್ ಮಾಡಿ ತೆಕ್ಕೊಂಡ್ರು. ಆ ತೆಕ್ಕೊಂಡ ಮೇಲೆ 14-15 ಫ್ಲೋರಿನ 10 ಬಿಲ್ಡಿಂಗ್ ಮಾಡಿದ್ರು. 1700 ಚಿಲ್ಲರೆ ಮನೆಯನ್ನು ಮಾಡಿದ್ರು. ಆ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಸ್ವಾಧೀನದಲ್ಲಿ ಈ ಜಾಗ ಮನೆಯೆಲ್ಲ ಮಾಡಿ ಸೊಸೈಟಿ ಬಿಟ್ಟುಕೊಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ 3,500 ಸ್ಕ್ವೇರ್ ಫೀಟ್ ಜಾಗವನ್ನು 3,500 ಸ್ಕ್ವೇರ್ ಫೀಟ್ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಕಂಪನಿಯವರು ಇಟ್ಟುಕೊಂಡಿದ್ದಾರೆ. ಹಾಗೀಗ ಸಾಮಾನ್ಯ ಒಂದು 8-10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಿಟ್ಟು ದೇವಸ್ಥಾನ ಯಾವಾಗಲೂ ಭಕ್ತರು ಬರ್ತಾ ಇದ್ದಾರೆ. ಅದು ಶಿವರಾತ್ರಿಯಲ್ಲಿ ಭಕ್ತರು ಈಗ ಈ ದೇವಸ್ಥಾನ ಬರುವ ಜನ ಈ ಆಸ್ಪತ್ರೆ ಯಾವ ದೇವಸ್ಥಾನಕ್ಕೆ ಬರುತ್ತೆ ನಿಮಗೆಲ್ಲ ಗೊತ್ತಿದ್ದ ವಿಚಾರ. ವಿಷಯ ಅಂದ್ರೆ ಶಿವನು ರಥಕ್ಕೆ ಇರ್ತಾರೆ, ಪರ್ಯಟನೆ ಹೋಗ್ತಾರೆ, ಶಿವ ತಿರುಗಾಟಕ್ಕೆ ಹೋಗ್ತಾರೆ. ಆದ್ರೆ ತಿರುಗಾಟ ಮಾಡದೆ ಮನೆಯಲ್ಲಿ ಶಿವ ಇವತ್ತು ಮಾತ್ರ, ಶಿವರಾತ್ರಿ ದಿವಸ ಮಾತ್ರ. ಬಾಕಿ ದಿವಸ ಶಿವ ಮನೆಯಲ್ಲಿ ಇರಲ್ಲ, ಅವ್ರು ತಿರುಗಾಟ ಮಾಡ್ತಾ ಇರ್ತಾರೆ. ಪಾರ್ವತಿ ಇಲ್ಲಿದೆ, ಪಾರ್ವತಿ ಹುಡುಕುತ್ತಾ ಇರ್ತಾರೆ ಶಿವ. ಹಾಗೆ ಶಿವರಾತ್ರಿ ಶಿವ ಹುಡುಕಿ ಅಡೆಗೆ ಶಿವರಾತ್ರಿ ಅಂತ ಪಾರ್ವತಿ ಸಿಗ್ತಾಳೆ. ಆ ದಿವಸ ಆರಾಮದಿಂದ ಆ ಭಕ್ತರ ಸೇವೆ ಮಾಡುವರು ಯಾರಿದ್ದಾರೆ ಅಂತ ನೋಡಿಕೊಂಡು ಯಾವ ಭಕ್ತ ಸೇವೆ ಯಾವ ಇವರು ನಮ್ಮ ಸೇವೆ ಮಾಡ್ತಾರೋ ಆ ಭಕ್ತರನ್ನು ಒಳ್ಳೆದಾಗಿ ನೋಡ್ಕೊಳ್ತಾರೆ ಶಿವ ಪಾರ್ವತಿ. ಈ ದಿವಸ ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾರಣಗಳಿವೆ. ಅದು ಸೂಕ್ಷ್ಮವಾಗಿ ಹೇಳುವುದಾದ್ರೆ ಶಿವನಿಗೂ ಪಾರ್ವತಿಗೂ ಆರಾಮ ಆಗುವುದು ಇದೇ ದಿವಸ. हम लोग सभी 10 मेंबर हैं, कमेटी मेंबर्स हैं, सब मेरे साथ में खड़े हुए हैं। हम लोग बालाजी सेवा मंडल को पिछले 2017 से चला रहे हैं। मेन काम हमारा है समाज में स्पेशली जो रिलीजियस एक्टिविटीज हैं और प्लस चैरिटेबल दोनों काम करते हैं। ये मंदिर अभी 1 महीने पहले बना है। पीछे में जो मंदिर है अपना हनुमान जी हैं, राधा कृष्ण जी हैं, शिव परिवार है, माता दुर्गा है, शीतला माता है। नया मंदिर बना है 24-25 जनवरी को। इस साल यहाँ पर हम लोग अभी पहला महाशिवरात्रि है तो खीर साबूदाने की खीर बना रहे हैं। जो साबूदाना क्या है हम लोग अन्न नहीं मानते हैं, उसको हम प्रसाद के रूप रखते हैं, व्रत में यूज कर सकते हैं। तो आज साबूदाना खीर का 750 लीटर दूध का खीर बना के वितरण कर रहे हैं। ಮಲ್ಲಿಕಾರ್ಜುನ ಬ್ರಹ್ಮನಾಮ ಸಮೇತವಾಗಿ ದೇವಸ್ಥಾನ ನಿರ್ಮಿಸಲಾಗಿದೆ. ಇದು ಮುಂದಿನ ಕಾಲದಲ್ಲಿ ಹೊಸ ರೋಡಿನಲ್ಲಿ ನಿರ್ಮಾಣಪಟ್ಟಿದ್ದು ಮತ್ತೆ ಬದಲಾವಣೆಯಾಗಿ ಇವಾಗ ನಿರ್ಮಾಣ ಮಾಡಿ ಹೆಚ್ಚು ಕಮ್ಮಿ 25 ವರ್ಷ ಮೇಲಾಗಿದೆ. ಇಲ್ಲಿ ದೇವಸ್ಥಾನದಿಂದ ಎಲ್ಲಾ ಕೋರಿಕೆಗಳು ನೆರವೇರ್ತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಕೃಪದಿಂದ ಮದುವೆಗಳು, ಸಂತಾನಗಳು ಎಲ್ಲ ಅನುಕೂಲ ಆಗ್ತಾ ಇದೆ. ಅವರವರು ಕೋರಿಕೆಗಳು ಈಡೇರಿಸ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಮ್ಮ ಪೂಜಾರಿ ಸ್ವಾಮಿ ಅವರು ಸುಮಾರು ವರ್ಷಗಳಿಂದ ಅಂದ್ರೆ 40 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರಿಂದ ನಮಗೆ ಒಳ್ಳೆ ಇಲ್ಲಿ ಜನಗಳಿಗೆ ಒಳ್ಳೆ ಅನುಕೂಲ ಆಗಿದೆ. ಹೆಚ್ಚಿನ ಸಂಖ್ಯೆ ಹೆಚ್ಚು ಕಮ್ಮಿ ಈ ಶಿವರಾತ್ರಿ ದಿವಸ 40,000ದಿಂದ 50,000 ಜನವರೆಗೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಸೋಮವಾರನೂ ಪ್ರಸಾದ ನೈವೇದ್ಯಗಳು ವಿತರಣೆ ಆಗ್ತಾ ಇದೆ. ಇಲ್ಲಿ ಮದುವೆಗಳು ಆಗ್ತಾ ಇದೆ, ಸಮಾರಂಭಗಳನ್ನು ನಡೆಸ್ತಾ ಇದ್ದಾರೆ. ದೇವಸ್ಥಾನ ಅಭಿವೃದ್ಧಿಗೆ ಪಾತ್ರಪ್ರಾಯ ಆಗಿದೆ. ನಮ್ಮ ಪೂಜಾರಿ ಸ್ವಾಮಿ ಅವರು ಬಹಳ ಕಷ್ಟದಿಂದ ಅವ್ರ ಕುಟುಂಬದವರು ಇಲ್ಲೇ ನಿಂತುಕೊಂಡು ದೇವಸ್ಥಾನ ಅಭಿವೃದ್ಧಿಗೆ ಅವರು ಸಾಯಸಕ್ತೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಏಜ್ ಆಗಿದ್ರೇನು ದೇವರು
ಅವ್ರಿಗೆ ನಾವು ಹೇಳ್ಬಾರ್ದು, ಯಾಕಂದ್ರೆ ಅವರು ನನಗಂತ ಹಿರಿಯವರು, ತಂದೆ ಸಮಾನ. ಮಲ್ಲಿಕಾರ್ಜುನ ಸ್ವಾಮಿ ದೊಡ್ಡವರಾದ್ರೆ ಆಗ್ಲಿ ಎಣ್ಣೆಯವರು, ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ನಮ್ಮ ಪೂಜಾರಿ ಸ್ವಾಮಿ ಅವರ ಆಶೀರ್ವಾದನ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಬಯಸ್ತಾ ಎಲ್ಲ ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ತುಂಬಾ ಪುರಾತನವಾದ ದೇವಸ್ಥಾನ. ಇಲ್ಲಿ ಕನಿಷ್ಠ ಒಂದು 40 ವರ್ಷ ಮೇಲ್ಪಟ್ಟು ಈ ವಂಶದ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಾವಿರಾರು ಜನ ಇವತ್ತು ದಿವಸ ಬಂದು ದೇವರ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಮಹತ್ವ ಇದೆ, ಒಂದು ಪವರ್ ಇಲ್ಲಿ ಈ ದೇವಸ್ಥಾನದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ನಾವೆಲ್ಲ ಇದ್ದೀವಿ. ಇಲ್ಲಿ ಬರ್ತಕ್ಕಂಥ ಭಕ್ತರು ಇದ್ದಾರೆ ಸಾಕ್ಷಿ. ಅದರಿಂದ ಎಲ್ಲರಿಗೂ ಈ ದಿನ ಶಿವರಾತ್ರಿ ಹಬ್ಬದ ದಿನ ಈ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಲಭಿಸಿ ಆ ಕೃಪೆಗೆ ಪಾತ್ರ ಆಗುತ್ತೆ ಮೂಲಕ ಕೇಳ್ಕೊಂಡು